उमज्ञानतिमिरान्धस्य ज्ञानाञ्जनशलाकया चुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेषाशुवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। ದೇವಹೂತಿಯ ಪ್ರಲಾಪ ಈ ಅಧ್ಯಾಯದ ಕೊನೆಯ ಶ್ಲೋಕ ಇದು. ಪ್ರಲಾಪ ಅಂದರೆ ಇಂಗ್ಲೀಷ್ನಲ್ಲಿ ಲ್ಯಾಮೆಂಟೇಷನ್ ಅಂತ ಅನುವಾದ ಮಾಡಿರೋದು. ಲ್ಯಾಮೆಂಟೇಷನ್ ಅಥವಾ ಪ್ರಲಾಪ ಅಂದರೆ ಏನು? ದುಃಖ, ನೋವು, ಅಳುವುದು ಇವೆಲ್ಲವೂ ಕೂಡ ಪ್ರಲಾಪ ಅಂತ ಹೇಳ್ತೇವೆ. ಆದರೆ ಈ ಅಧ್ಯಾಯದಲ್ಲಿ ದೇವಹೂತಿಯನ್ನು ಆಕೆಯ ಪತಿ ಕರ್ದಮ ಮುನಿ ಒಂದು ದೊಡ್ಡ ವಿಮಾನದಲ್ಲಿ ಆಕಾಶದಲ್ಲಿ ತೇಲುವಂತಹ ಒಂದು ದೊಡ್ಡ ಭವನ ಅದರಲ್ಲಿ ಕೂರಿಸ್ಕೊಂಡು ಇಡೀ ವಿಶ್ವದ ಎಲ್ಲ ಬೇರೆ ಬೇರೆ ಭಾಗಗಳಿಗೆ ಆಕೆಯನ್ನು ಕರ್ಕೊಂಡು ಹೋಗಿ ಅಷ್ಟೆಲ್ಲ ಮಾಡಿದ ನಂತರ ಎಲ್ಲವನ್ನು ಕೂಡ ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆದರೆ ಈ ಅಧ್ಯಾಯಕ್ಕೆ ದೇವಹೂತಿಯ ಪ್ರಲಾಪ ಏನದು ಪ್ರಲಾಪ? ಈ ಕೊನೆಯ ಶ್ಲೋಕದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ದೇವಹೂತಿ ಏನು ಹೇಳ್ತಿದ್ದಾಳೆ? ಎಲ್ಲವನ್ನು ಕೂಡ ದೇವಹೂತಿ ಆಕೆಯ ಪತಿ ಕರ್ದಮ ಮುನಿಯನ್ನು ಉದ್ದೇಶಿಸಿ ಹೇಳ್ತಿರೋದು. ಸಾಹಂ ಭಗವತೋ ನೂನಂ, ನೂನಂ ಖಂಡಿತವಾಗಿಯೂ ಭಗವಂತನಿಂದ ವಂಚಿತ ಮಾಯೆಯ ದೃಢಂ, ಭಗವಂತನ ಮಾಯಾಶಕ್ತಿಯಿಂದ ನಾನು ವಂಚನೆಗೆ ಒಳಗಾಗಿದ್ದೇನೆ. ವಂಚನೆ ಅಂದರೆ ಏನು? ಮೋಸ ಹೋಗೋದು. ಭಗವಂತನ ಮಾಯಾಶಕ್ತಿಯಿಂದ ನಾನು ಮೋಸಕ್ಕೆ ಒಳಗಾಗಿದ್ದೇನೆ. ದೇವಹೂತಿಗೆ ಏನು ಮೋಸ ಆಯಿತು? ಯಾರು ವಂಚನೆ ಮಾಡಿದ್ರು? ಇಲ್ಲಿ ಆಕೆ ಹೇಳೋದು ಭಗವಂತನ ಮಾಯಾಶಕ್ತಿ ನನಗೆ ಮೋಸ ಮಾಡಿದೆ, ವಂಚನೆ ಮಾಡಿದೆ. ಯತ್ ತ್ವಾಂ ವಿಮುಕ್ತಿದಂ ಪ್ರಾಪ್ಯ, ಇಲ್ಲಿ ದೇವಹೂತಿ ತನ್ನ ಪತಿ ಕರ್ದಮ ಮುನಿಯನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾಳೆ. ಏನು? ವಿಮುಕ್ತಿದಂ ಪ್ರಾಪ್ಯ. ಕರ್ದಮ ಮುನಿ ಭಗವಂತನ ಪರಿಶುದ್ಧ ಭಕ್ತ. ಅಂತಹ ಶುದ್ಧ ಭಕ್ತನ ಸಂಗವನ್ನು ಆಕೆ ಪಡ್ಕೊಂಡಿದ್ರೂ ಕೂಡ ನ ಮುಮುಕ್ಷೇಯ ಬಂಧನಾತ್, ಅಂತಹ ಶುದ್ಧ ಭಕ್ತನ ಸಂಗವನ್ನು ಪಡ್ಕೊಂಡ ಮೇಲೂ ಕೂಡ ಅಯ್ಯೋ ನಾನು ಮುಕ್ತಿಯ ಪಥವನ್ನು ಅನುಸರಿಸದೆ ಅಥವಾ ಮುಕ್ತಿಗೆ ಅರ್ಹರಾಗದೆ ನಾನು ಈ ಭೌತಿಕ ಒಂದು ಏನು ಗೃಹಸ್ಥ ಆಶ್ರಮದ ಒಂದು ಸಂಸಾರದ ಜೀವನದಲ್ಲೇ ನಾನು ಇಷ್ಟೆಲ್ಲ ಸಮಯವನ್ನು ಕಳೆದುಬಿಟ್ನಲ್ಲ. ಅಯ್ಯೋ ನಿಜವಾಗಲೂ ಭಗವಂತನ ಮಾಯಾಶಕ್ತಿಯಿಂದ ನಾನು ವಂಚನೆಗೆ ಒಳಗಾಗಿದ್ದೇನೆ, ನಾನು ಮೋಸ ಹೋಗಿದ್ದೇನೆ. ನೋಡಿ, ಇದು ಬಹಳ ಮುಖ್ಯ. ನಾವೆಲ್ಲರೂ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಎಲ್ಲರ ಪರಿಸ್ಥಿತಿ ಕೂಡ ಇದೇ ರೀತಿ ಇರೋದು, ದೇವಹೂತಿಯ ರೀತಿಯೇ. ನಾವು ಯಾವಾಗ ಮೋಸಕ್ಕೆ ಒಳಗಾಗಿದ್ದೇವೆ, ವಂಚನೆಗೆ ಒಳಗಾಗಿದ್ದೆ, ನನಗೆ ಯಾರೋ ಮೋಸ ಮಾಡಿಬಿಟ್ರು ಅಂತ ಹೇಳ್ತೇವೆ. ಉದಾಹರಣೆಗೆ, ಯಾರೋ ಒಬ್ಬ ಮನುಷ್ಯ ಸಾಕಷ್ಟು
ಶ್ರಮ ವಹಿಸಿ ಕೆಲಸ ಮಾಡಿ ದುಡಿಮೆ ಮಾಡಿ ಹಣವನ್ನು ಗಳಿಸಿರ್ತಾನೆ. ತಾನು ಸಂಪಾದನೆ ಮಾಡಿದ ಹಣದಿಂದ ಏನೋ ಒಂದು ದೊಡ್ಡ ಮನೆಯನ್ನು ಖರೀದಿ ಮಾಡಿದ್ದಾನೆ. ಈಗಲಂತೂ ನೋಡ್ತೇವೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಖರೀದಿ ಮಾಡ್ತಾರೆ. ಸರಿ, ಖರೀದಿ ಮಾಡಿದ ಮೇಲೆ ಅಲ್ಲಿ ವಾಸಕ್ಕೆ ಒಳಗಡೆ ಹೋಗ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ ಅಲ್ಲಿ ಗೋಡೆ ಸರಿ ಇಲ್ಲ, ಜೋರಾಗಿ ದೂಕಿದ್ರೆ ಅದೇನೋ ಬಿದ್ದು ಬಿಡುತ್ತೆ, ಅಲ್ಲಿ ಕಿಟಕಿ ಬಾಗಿಲು ಕೈ ಹಾಕಿದ್ರೆ ಕೈ ಕಿತ್ತು ಬರುತ್ತೆ ಈ ರೀತಿ ಎಲ್ಲ. ಆಗ ನಾವು ಹೇಳ್ತೇವೆ, ಅಯ್ಯೋ ಮೋಸ ಹೋಗ್ಬಿಟ್ಟೆ ನಾನು ಅಂತ ಭಾಳ ದುಃಖಕ್ಕೆ ಒಳಗಾಗ್ತಾರೆ. ಅಷ್ಟೆಲ್ಲ ದೊಡ್ಡದು ಬಿಡಿ, ಸಣ್ಣ ಸಣ್ಣದು ಪ್ರತಿನಿತ್ಯ ಹೋಗ್ತೇವೆ, ನಾವು ಮಾರ್ಕೆಟ್ಗೆ ಹೋಗ್ತೇವೆ, ಏನೋ ಒಂದು ಚಪ್ಪಲಿ ಬೇಕು ಖರೀದಿ ಮಾಡ್ತೇವೆ, 2 ದಿನದಲ್ಲಿ ಅದು ಕಿತ್ತು ಹೋಯಿತು ಅಥವಾ ಸವದು ಹೋಯಿತು, ಏನೋ ಬೇರೆ ರೀತಿ ಆಯಿತು, ಅಯ್ಯೋ ಮೋಸ ಹೋದೆ ನಾನು ಅಂತ ಹೇಳ್ತೇವೆ. ಅಂದರೆ ಏನು, ನಾವು ನಮ್ಮಲ್ಲಿದ್ದಂತಹ ಹಣವನ್ನು ಶ್ರಮವನ್ನು ಏನೋ ಒಂದು ಇನ್ವೆಸ್ಟ್ ಮಾಡಿದ್ದೇವೆ, ಅಲ್ಲಿ ಕೊಟ್ಟಿದ್ದೇವೆ, ಅದಕ್ಕೆ ತಕ್ಕಾದಂತಹ ವಸ್ತು ನಮಗೆ ದೊರಕಿಲ್ಲ. ಆಗ ವಂಚಿತೋಹಂ, ವಂಚನೆಗೆ ಒಳಗಾದೆ ಅಥವಾ ಮೋಸಕ್ಕೆ ಒಳಗಾದೆ ಅಂತ ಹೇಳ್ತೇವೆ. ಅದೇ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕಿಲ್ಲಿ ದೇವಹೂತಿ ಹೇಳ್ತಿರೋದು. ಇನ್ನೊಂದು ಉದಾಹರಣೆ ಬಂದು, ಹೇಗೆ ಎಲೆಕ್ಷನ್ ಟೈಮ್ನಲ್ಲಿ ಹಲವಾರು ರಾಜಕಾರಣಿಗಳು ಬರ್ತಾರೆ, ಎಲೆಕ್ಷನ್ಗೆ ಮುಂಚೆ ಏನೆಲ್ಲ ಆಮಿಷಗಳನ್ನು ಜನರಿಗೆ ಕೊಡ್ತಾರೆ. ಸೀರೆಯನ್ನು, ಬಟ್ಟೆಯನ್ನು, ಹಣವನ್ನು ಎಲ್ಲ ಕೊಟ್ಟು ಹೇಗೋ ಓಟ್ ಹಾಕಿ ಅಂತ ಓಟ್ ಹಾಕಿಸ್ಕೊಳ್ತಾರೆ. ಎಲೆಕ್ಷನ್ ಮುಗಿದ ಮೇಲೆ ಅವ್ರು ಗೆದ್ದ ನಂತರ ಅವ್ರ ಬಳಿ ತಲೆನೂ ಹಾಕೋದಿಲ್ಲ. ಆಗ ಎಷ್ಟೋ ಜನ ಏನು ಈ ರೀತಿಯ ಪ್ರಲಾಪ, ಅಯ್ಯೋ ನಾನು ಮೋಸ ಹೋದೆ, ಇವರಿಗೆ ನಾನು ಓಟ್ ಹಾಕದೆ, ಇವರು ನಾನು ನೋಡ್ಕೊಳ್ತಾ ಇಲ್ಲ, ನಮಗೆ ಬೇಕಾದಂಥ ಸವಲತ್ತನ್ನು ಕೊಡ್ತಿಲ್ಲ, ನಮ್ಮ ಬಳಿ ಅಧಿಕಾರ ಇತ್ತು, ಆ ಅಧಿಕಾರವನ್ನು ಚೆನ್ನಾಗಿರುವಂತಹ ನಮಗೆ ಸಮಾಜ ಸೇವೆ ಮಾಡುವಂತಹ ಒಬ್ಬ ವ್ಯಕ್ತಿಗೆ ನಾವು ಏನು ಪದವಿಯನ್ನು ಕೊಡಲಿಕ್ಕೆ ನಾವು ಅದನ್ನು ಉಪಯೋಗಿಸಬಹುದಿತ್ತು, ಅಯ್ಯೋ ನಾನು ಆ ರೀತಿ ಮಾಡಲಿಲ್ಲ, ಮೋಸ ಹೋದೆ. ಈ ರೀತಿ ಹಲವಾರು ಸನ್ನಿವೇಶಗಳನ್ನು ನಮ್ಮ ಜೀವನದಲ್ಲಿ ನಾವು ಎದುರಿಸ್ತೇವೆ. ನಮ್ಮ ಮನುಷ್ಯ ದೇಹದ ಬಗ್ಗೆ ಅರ್ಥ ಮಾಡಿಕೊಡಿ. ಈ ದೇಹ ಬಹಳ ಉನ್ನತವಾದ ಒಂದು ಸಾಧನೆಯನ್ನು, ಗಳಿಕೆಯನ್ನು ನಾವು ಪಡ್ಕೊಳ್ಳಿಕ್ಕೆ ಭಗವಂತ ನಮಗೆ ಇದನ್ನು ಕೊಟ್ಟಿದ್ದಾನೆ. ಆ ಒಂದು ಅತ್ಯುನ್ನತವಾದಂತಹ ವಸ್ತುವನ್ನು ನಾವು ಪಡ್ಕೊಳ್ಳದೇ ಇದ್ದರೆ ನಾವು ನಿಜವಾಗಲೂ ಮೋಸ ಹೋಗಿದ್ದೇವೆ ಅಂತಲೇ ಅರ್ಥ ಮಾಡ್ಕೋಬೇಕು. ಏನದು ಅತ್ಯುನ್ನತವಾದಂತಹ ವಸ್ತು? ಓ ಮನುಷ್ಯ ಜನ್ಮ ಸಿಕ್ಕಿದೆ, ಈಗ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಬೇಕು, ಆಸ್ತಿಯನ್ನು ಸಂಪಾದನೆ ಮಾಡಬೇಕು, ಹೆಸರನ್ನು ಗಳಿಸಬೇಕು. ಇದನ್ನು ಮಾಡೋದೇನಾ ಮನುಷ್ಯ ಜನ್ಮದ ಉದ್ದೇಶ? ಇಲ್ಲ. ಈ ಮನುಷ್ಯ ಜನ್ಮ ಸಿಕ್ಕಿರೋದು ಒಂದು ಅವಕಾಶ. ಬರೀ ಆಸ್ತಿ, ಹಣ, ಹೆಸರು ಮಾಡೋದು, ಪದವಿಯನ್ನು ಪಡ್ಕೊಳ್ಳೋದು ಇಷ್ಟೇ ಅಲ್ಲ. ಮನುಷ್ಯ ಜನ್ಮದಲ್ಲಿ ನಾವು ಇಡೀ ಈ ಭೌತಿಕ ಜೀವನದ ಎಲ್ಲ ಬಗೆಯ ಏನು ದುಃಖ ದುಮ್ಮಾನಗಳಿಂದ ಹೊರಗೆ ಬರಲಿಕ್ಕೆ ಒಂದು ಅವಕಾಶ ಇದೆ, ಒಂದು ಆಪರ್ಚುನಿಟಿ ಇದೆ. ಇಡೀ ಭೌತಿಕ ಬಂಧನದಿಂದ ಬಿಡುಗಡೆ ಹೊಂದುವಂತಹ ಒಂದು ಅವಕಾಶ ಈ ಮನುಷ್ಯ ಜನ್ಮದಲ್ಲಿ ಇದೆ. ಆ ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳದೆ ಈ ಮನುಷ್ಯ ದೇಹವನ್ನು ಇನ್ಯಾವುದೋ ತುಚ್ಛ ಇಂದ್ರಿಯ ಸುಖಕ್ಕಾಗಿ ನಾವು ಬಳಸ್ಕೊಂಡಿದ್ದೇ ಆದರೆ ನಾವು ನಿಜವಾಗಿಯೂ ಮಾಯೆಯಿಂದ ಮೋಸ ಹೋಗಿದ್ದೇವೆ, ವಂಚನೆಗೆ ಒಳಗಾಗಿದ್ದೇವೆ. ಈ ರೀತಿ ಅರ್ಥ ಮಾಡಿಕೊಳ್ಬೇಕು. ನಾವು ಪ್ರತಿನಿತ್ಯ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ತೇವೆ? ನಮ್ಮ ದಿನನಿತ್ಯದ ಕಾರ್ಯಗಳನ್ನು ನಾವು ಸ್ವಲ್ಪ ವಿಚಾರ ಮಾಡೋಣ. ಭಗವಂತ ಪ್ರತಿದಿನ ನಮಗೆ ಒಂದು ಉಡುಗೊರೆಯನ್ನು ಕೊಟ್ಟಿದ್ದಾನೆ, ಒಂದು ಗಿಫ್ಟ್. ಯಾವುದದು ಉಡುಗೊರೆ ಅಂದರೆ, ನಮಗೆ 24 ಗಂಟೆಗಳ ಸಮಯವನ್ನು ಕೊಟ್ಟಿದ್ದಾನೆ. 24 hours. ಪ್ರತಿದಿನ ಬೆಳಗ್ಗೆ ನೀವು ಮಲಗಿ ಎದ್ದ ನಂತರ ನಿಮ್ಮ ಮುಂದೆ 24 ಗಂಟೆಗಳು ನಿಮ್ಮ ಕೈಲಿದೆ. ಹೌದೋ ಇಲ್ಲೋ? ನಮ್ಮ ಕೈಲಿದೆ, ಪ್ರತಿಯೊಬ್ಬರ ಕೈಲೂ ಇದೆ.
ಅದು ಎಂತಹ ಒಬ್ಬ ಬಡವನಿರ್ಬೋದು, ಭಿಕ್ಷುಕನಿರ್ಬೋದು, ದೊಡ್ಡ ರಾಜನಿರ್ಬೋದು, ದೊಡ್ಡ ಮಂತ್ರಿಯೋ ರಾಷ್ಟ್ರಪತಿ ಇರ್ಬೋದು, ಯಾರೇ ಇರಬಹುದು, ಎಲ್ಲರ ಕೈಲೂ ಕೂಡ ಸಮಾನವಾದಂತಹ ಒಂದು ಉಡುಗೊರೆಯನ್ನು ಕೊಟ್ಟಿದ್ದಾನೆ. ಅದು ನಮ್ಮ ಅಮೂಲ್ಯವಾದ ಸಮಯ. ಈ ಸಮಯವನ್ನು, ಟೈಮ್, ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೇವೆ, ಯಾರಿಗೆ ಇದು ಸಮಯವನ್ನು ಕೊಡ್ತಿದ್ದೇವೆ ಅಂದರೆ, ಅಷ್ಟು ಬೆಲೆ ಬಾಳುವಂತಹ ವಸ್ತು, ಅದನ್ನು ಇವತ್ತು ಎಲ್ಲ ಸ್ವಲ್ಪ ಶೇಖರಣೆ ಮಾಡಿಕೊಂಡು ನಾಳೆಗೆ ಸ್ವಲ್ಪ ಇಟ್ಕೊಳ್ತೇನೆ, ಇಲ್ಲ, ಸಾಧ್ಯ ಇಲ್ಲ. ಅಥವಾ ನೆನ್ನೆ ಇದನ್ನು ಸ್ವಲ್ಪ ಇವತ್ತು ತಗೊಂಡು ಬಳಸ್ಕೊಳ್ತೇನೆ, ಸಾಧ್ಯ ಇಲ್ಲ. ನೆನ್ನೆದು ಏನಿತ್ತು ಸಮಯ ಮುಗಿದು ಹೋಯಿತು, ನಿಮಗೆ ಮತ್ತೆ ಏನು ಮಾಡಿದ್ರು ನಿಮಗೆ ಅದು ಸಿಗೋದಿಲ್ಲ. ಅಥವಾ ನಾಳೆಯದು ಇವತ್ತೇ ಸಿಗಬೇಕು ಅಂದರೆ ಇಲ್ಲ, ನಿಮಗೆ ಕೊಡೋದಿಲ್ಲ. ಇವತ್ತು ಎಷ್ಟು ಸಿಕ್ಕಿದೆ ಅಷ್ಟೇ ನಿಮ್ಮದು. 24 ಗಂಟೆಗಳು. ಅದನ್ನು ಹೇಗೆ ಬಳಸ್ಕೊಳ್ತೀರಾ, ಎಲ್ಲಿ ಅದನ್ನು ಇನ್ವೆಸ್ಟ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಹೇಗೆ ಬೇಕಾದರೂ ಮಾಡಿಕೊಡಿ. ಆ ಒಂದು ಫ್ರೀಡಮ್, ಸ್ವಾತಂತ್ರ್ಯವನ್ನು ಭಗವಂತ ಪ್ರತಿಯೊಂದು ಜೀವಿಗೂ ಕೂಡ ಕೊಟ್ಟಿದ್ದಾನೆ. ನಾವೆಲ್ಲ ಏನು ಮಾಡ್ತೇವೆ, ವಿಚಾರ ಮಾಡಬೇಕು ಪ್ರತಿಯೊಬ್ಬರೂ ಕೂಡ. ಎಲ್ಲಿ ಈ ಸಮಯವನ್ನು ನಾನು ಇನ್ವೆಸ್ಟ್ ಮಾಡ್ತಿದ್ದೇನೆ. ಅದರಲ್ಲಿ ಪ್ರಧಾನವಾದ ಒಂದು ಭಾಗ ನಮ್ಮ ದೇಹದ ಅವಶ್ಯಕತೆಗಳನ್ನು ನೋಡ್ಕೊಳ್ಳೋದ್ರಲ್ಲೇ ಹೋಗಿಬಿಟ್ಟಿರುತ್ತೆ. ನಿದ್ರೆ ಮಾಡೋದು, ಊಟ ಮಾಡೋದು, ಸ್ನಾನ ಮಾಡೋದು, ಶೌಚ ಇತ್ಯಾದಿ, ಇದರಲ್ಲೇ ಅರ್ಧ ಭಾಗ ಹೋಗಿಬಿಡುತ್ತೆ. ಇನ್ನು ಸ್ವಲ್ಪ ಸಮಯ ನನ್ನ ಸಂಸಾರವನ್ನು ನೋಡ್ಕೊಳ್ಬೇಕು, ಮನೆಯವ್ರಿಗೆ ಸ್ವಲ್ಪ ಸಮಯ ಕೊಡಬೇಕು, ಸಂಪಾದನೆ ಮಾಡಬೇಕು, ದುಡಿಬೇಕು, ಆಫೀಸ್ಗೆ ಹೋಗಬೇಕು, ಫ್ಯಾಕ್ಟ್ರಿಗೆ ಹೋಗಬೇಕು, ಕೆಲಸ ಮಾಡಬೇಕು, ಅಲ್ಲಿನ ಎಷ್ಟೋ ಸಮಯ ಹೋಗುತ್ತೆ. ಇನ್ನು ಎಷ್ಟೋ ಸಮಯ ಈಗಂತೂ ಮೊಬೈಲ್ ಫೋನ್ನಲ್ಲೋ ಅಥವಾ ಟಿ ವಿನಲ್ಲೋ ಕುಳಿತುಕೊಂಡು ಅದು ಇನ್ಯಾರ ಜೊತೆ ಹರಟೆ ಹೊಡಿತಾ ಇನ್ನೆಷ್ಟೆಷ್ಟೋ ಸಮಯ ಹೋಗ್ಬಿಡುತ್ತೆ. ಸರಿ, ಇಷ್ಟೆಲ್ಲ ಈ ಒಂದು ಉಡುಗೊರೆಯನ್ನು ಕೊಟ್ಟಂತಹ ಭಗವಂತನಿಗೆ ಎಷ್ಟು ಸಮಯ ಕೊಟ್ಟಿದ್ದೀರಿ? ಕೊನೆಯಲ್ಲಿ ಶೂನ್ಯ, ಏನು ಉಳಿದೇ ಇಲ್ಲ. ಬಿಸಿ ತುಂಬ ಬಿಸಿ ಇದ್ದೇನೆ, ಅಷ್ಟು ಟೈಮ್ ಇಲ್ಲ. ಆ ಟೈಮನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೇವೆ, ಎಲ್ಲಿ ಕೊಡ್ತಾ ಇದ್ದೀವಿ, ಯಾರಿಗೆ ಕೊಡ್ತಾ ಇದ್ದೀವಿ, ವಿಚಾರ ಮಾಡಬೇಕು. ಅದಕ್ಕೆ ಸಾಧನ ಭಕ್ತಿ ಏನು ಅಂದರೆ, ಸರಿ 24 ಗಂಟೆ ಭಗವಂತ ಕೊಟ್ಟಿದ್ದಾನೆ, ಒಂದು ಅರ್ಧ ಗಂಟೆ ಜಪ ಮಾಡೋದರಲ್ಲಿ, ಇನ್ನೊಂದು ಅರ್ಧ ಗಂಟೆ ಭಗವದ್ಗೀತೆ ಭಾಗವತದ ಅಧ್ಯಯನದಲ್ಲಿ, ಇನ್ನೊಂದು ಅರ್ಧ ಗಂಟೆ ಮನೆಯಲ್ಲೇ ಭಗವಂತನ ಶ್ರೀ ವಿಗ್ರಹದ ಮೂರ್ತಿಯ ಸೇವೆಯಲ್ಲಿ ಇತ್ಯಾದಿ, ಭಾಗವತ ಶ್ರವಣ ಸೇವೆ ಇವೆಲ್ಲವೂ ಅಥವಾ ಪ್ರಚಾರ ಕಾರ್ಯದಲ್ಲಿ ಕನಿಷ್ಠ 1, 2, 3 ಗಂಟೆಗಳಾದರೂ ನಾವು ಭಗವಂತನ ಸೇವೆಯಲ್ಲಿ ಅದನ್ನು ನಿಯೋಜಿಸಬೇಕು. ಇದೇ ಸಾಧನ ಭಕ್ತಿ. ನಾವು ಎಷ್ಟು ಮನೆಯವ್ರಿಗೆ ಎಷ್ಟು ಸಮಯ ಕೊಡ್ತೇವೆ, ನಮ್ಮ ದೇಹವನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ, ಎಕ್ಸಸೈಸ್ ಮಾಡಲಿಕ್ಕೆ, ಆಹಾರ ಮಾಡಲಿಕ್ಕೆ ಎಲ್ಲ ಎಷ್ಟು ಸಮಯ ಕೊಟ್ಟಿದ್ದೇವೆ, ಇನ್ಯಾವುದ್ಯಾವುದಕ್ಕೂ ಎಷ್ಟೆಲ್ಲ ಟೈಮ್ ಕೊಟ್ಟಿದ್ದೇವೆ. ನಾವು ಭಗವಂತನಿಗೆ ಎಷ್ಟು ಸಮಯ ಕೊಟ್ಟಿದ್ದೇವೆ ವಿಚಾರ ಮಾಡಬೇಕು. ಹಂತ ಹಂತವಾಗಿ ನಾವು ನಮ್ಮ ಇಡೀ ಜೀವನವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು. 24 ಗಂಟೆಗಳು ಕೂಡ ನಾವು ಭಗವಂತನ ಆದೇಶದ ಅನುಸಾರ ಅವನ ಸೇವೆಯಲ್ಲೇ ನಾವು ತೊಡಗಿಸಬೇಕು. ದಿಸ್ ಇಸ್ ಪರ್ಫೆಕ್ಷನ್. ಈ ರೀತಿ ಮಾಡಿದಾಗ ಮಾತ್ರ ನಾವು ಈ ಭೌತಿಕ ಬಂಧನದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯ. ನಾವು ಎಷ್ಟು ಇನ್ನೂ ಎಲ್ಲಿಯ ತನಕ ನನಗೆ, ನನ್ನವರಿಗೆ, ನನಗಾಗಿ ಅಂತ ಎಷ್ಟೆಷ್ಟೆಲ್ಲ ಇಟ್ಕೊಳ್ತೇವೆ, ಅಲ್ಲಿಯ ತನಕ ಈ ಭೌತಿಕ ಜಗತ್ತಿನಲ್ಲಿ ನಮ್ಮನ್ನು ಕಟ್ಟಿ ಹಾಕಲಾಗುತ್ತೆ. ಈ ಬಂಧನದಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಾಧನ ಭಕ್ತಿಯ ಮೂಲಕ ಪ್ರಾಕ್ಟೀಸ್ ಆಗುತ್ತೆ, ಆಗದೇ ಇರೋದೇನಲ್ಲ. ಹಂತ ಹಂತವಾಗಿ ಕ್ರಮೇಣವಾಗಿ ನಾವು ಕೂಡ ಆ ಉನ್ನತ ಹಂತಕ್ಕೆ ಏರಬೇಕು. ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಈ ಒಂದು ಶ್ಲೋಕ ಇದೆ. ಈ ಶ್ಲೋಕದಲ್ಲಿ ಸುಂದರವಾಗಿ ಹೇಗೆ ನಮ್ಮ ಸಮಯವನ್ನು, ನಮ್ಮ ಶಕ್ತಿಯನ್ನು ಯಾತಕ್ಕಾಗಿ ನಿಯೋಜಿಸ್ತೇವೆ, ಅದರಿಂದ ಬಂದಂತಹ ಲಾಭ ಏನು, ಇದ್ರ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡೋಣ.
ಕಾಮಾದಿನಾಂ ಕತಿನ ಕತಿಧಾ ಪಾಲಿತ ದುರ್ನಿದೇಶಾ ತೇಷಾಂ ಜಾತಮಯಿ ನ ಕರುಣಾ ನ ತ್ರಪಾ ನೋಪಶಾಂತಿ ಉತ್ಸೃಜ್ಯೈತಾನ್ ಅಥ ಯದುಪತೆ ಸಾಂಪ್ರತಂ ಲಬ್ಧ ಬುದ್ಧಿಸ್ ತ್ವಾಂ ಆಯಾತ ಶರಣಂ ಅಭಯಂ ಮಾಂ ನಿಯುಂಕ್ಷಸ್ವ ಆತ್ಮದಾಸ್ಯೆ. ಇಲ್ಲಿ ಆಚಾರ್ಯರು ಹೇಳೋದು ಕಾಮಾದೀನಾಂ, ಕಾಮ ಆದಿ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಕಾಮಾದೀನಾಂ ಕತಿನ ಕತಿಧಾ ಪಾಲಿತ, ಈ ಎಲ್ಲ ಕಾಮ ಆದಿಗಳಿಗೆ ಎಷ್ಟು ಸಮಯವನ್ನು ನಾನು ಕೊಟ್ಟಿದ್ದೇನೆ. ನನ್ನ ಜೀವನದಲ್ಲಿ ಹಲವಾರು ಎಷ್ಟು ವ್ಯಾಲ್ಯೂಬಲ್ ಟೈಮ್ ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿದ್ದೇನೆ. ಕಾಮ, ಕ್ರೋಧ, ಯಾರ ಮೇಲೋ ಕೋಪ ಅಥವಾ ಮಾತ್ಸರ್ಯ, ಹೊಟ್ಟೆ ಕಿಚ್ಚು, ಅವ್ರ ಮೇಲೆ ಹೊಟ್ಟೆ ಕಿಚ್ಚು ತೀರಿಸ್ಕೊಳ್ಳಿಕ್ಕೆ, ನನ್ನ ಇಂದ್ರಿಯಗಳ ತೃಪ್ತಿಗಾಗಿಯೋ ಈ ಎಲ್ಲ, ಅಥವಾ ಪ್ರೈಡ್, ಮೋಹ ಅಥವಾ ಮದ, ಒಂದು ದೊಡ್ಡ ಉನ್ನತ ಸ್ಥಾನವನ್ನು, ಹೆಸರನ್ನು ಮಾಡಲಿಕ್ಕೆ ಎಷ್ಟೆಲ್ಲ ಸಮಯವನ್ನು ನಾವು ಅಲ್ಲಿ ಇನ್ವೆಸ್ಟ್ ಮಾಡಿದ್ದೇವೆ. ಕಾಮಾದೀನಾಂ ಕತಿನ ಕತಿಧಾ ಪಾಲಿತ. ಕತಿಧಾ ಅಂದರೆ ವೆರೈಟೀಸ್ ಆಫ್ ವೇಸ್, ಹಲವಾರು ಬೇರೆ ಬೇರೆ ಬಗೆಗಳಲ್ಲಿ ಈ ಕಾಮ ಆದಿಯನ್ನು ತೃಪ್ತಿಗೊಳಿಸಲಿಕ್ಕೆ ನಾನು ನನ್ನ ಸಮಯವನ್ನು, ಶಕ್ತಿಯನ್ನು ನಾನು ಇನ್ವೆಸ್ಟ್ ಮಾಡಿದ್ದೇನೆ. ಆದರೆ ಕತಿಧಾ ಕತಿನ ಪಾಲಿತ, ಪಾಲಿತ ಅಂದರೆ ಒಬೆ ಮಾಡೋದು. ಇವೆಲ್ಲ ಕೂಡ ನಾನು ಒಬೆ ಮಾಡ್ತಾ ಇದ್ದೀನಿ, ಅದೆಲ್ಲ ನನಗೆ ಆರ್ಡ್ರ್ ಕೊಡ್ತಾ ಹೋಗುತ್ತೆ, ನಾನು ಅದನ್ನು ಪಾಲಿಸ್ತಾ ಇದ್ದೇನೆ ಒಬ್ಬ ಸೇವಕನ ರೀತಿ. ಅದು ಎಂತಹ ಆರ್ಡರ್ ಅಥವಾ ಎಂತಹ ನಿರ್ದೇಶನವನ್ನು ಕೊಡ್ತಿರೋದು? ದುರ್ನಿದೇಶ. ದುರ್ನಿದೇಶ ಅಂದರೆ ಪ್ರಭುಪಾದರು ಹೇಳ್ತಾರೆ ಅನ್ಡಿಸೈರಬಲ್ ಆರ್ಡರ್ಸ್, ಎಲ್ಲ ಕೆಟ್ಟ ಕೆಟ್ಟ ಆರ್ಡರ್ಸ್. ಮಾಡಬಾರ್ದನ್ನೆಲ್ಲ ನನ್ನ ಕೈಲಿ ಮಾಡಿಸ್ಬಿಟ್ಟಿದೆ. ಯಾವುದನ್ನು ಮಾಡಬಾರ್ದು, ಯಾವುದು ಸರಿಯಲ್ಲ, ಅವೆಲ್ಲವನ್ನೂ ಕೂಡ ನನ್ನ ಕೈಯಲ್ಲಿ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ನನ್ನ ಕೈಲಿ ಮಾಡಿಸಿದೆ. ಸರಿ, ಇಷ್ಟೆಲ್ಲ ಮಾಡಿಸಿದ್ದಾಯಿತು. ತೇಷಾಂ ಜಾತ, ಇದೆಲ್ಲ ಆದ ನಂತರ ನ ಕರುಣ ನ ತ್ರಪ ನೋಪಶಾಂತಿ. ಸರಿ, ಇಷ್ಟು ವರ್ಷಗಳ ಕಾಲ, ಇಷ್ಟು ಸಮಯವನ್ನು, ನನ್ನ ಶಕ್ತಿಯನ್ನು ಇವರ ಸೇವೆಯಲ್ಲಿ ನಾನು ತೊಡಗಿಸಿದ್ದೇನೆ. ಯಾರ ಸೇವೆಯಲ್ಲಿ? ಕಾಮ, ಕ್ರೋಧ, ಆದಿ ಇತ್ಯಾದಿ ಇವರ ಸೇವೆಯಲ್ಲಿ ನಾನು ತೊಡಗಿಸಿದ್ದೇನೆ. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ತೇಷಾಂ ಜಾತ ಮಯಿ, ಇವರೆಲ್ಲರಿಗೂ ಕೂಡ ಕಾಮ, ಕ್ರೋಧ ಆದಿಗಳಿಗೆ ನನ್ನ ಮೇಲೆ ನ ಕರುಣ, ಸ್ವಲ್ಪ ಕೂಡ ಅವರಿಗೆ ನನ್ನ ಮೇಲೆ ಕರುಣೆನೇ ಇಲ್ಲ. ಅಯ್ಯೋ, ಇಷ್ಟು ವರ್ಷ ನನ್ನ ಸೇವೆ ಮಾಡಿದ್ದಾನೆ, ಈಗ ಆಯಿತು ಬಿಟ್ಟುಬಿಡೋಣ, ಇಲ್ಲ, ನನ್ನ ಮೇಲೆ ಅವರಿಗೆ ಕರುಣೆನೇ ಇಲ್ಲ. ನ ತ್ರಪ, ತ್ರಪ ಅಂದರೆ ತ್ರಪ ಶೇಮ್, ಇದು ನಾಚಿಕೆ. ನಾಚಿಕೆ ಇಲ್ಲದೆ ನ ಕರುಣ ನ ತ್ರಪ ನ ಉಪಶಾಂತಿ. ಉಪಶಾಂತಿ ಅಂದರೆ ಸ್ಟಾಪ್ ಮಾಡೋದು ಅಥವಾ ಸೀಸ್ ಮಾಡೋದು. ಇಷ್ಟೆಲ್ಲ ಸೇವೆ ಮಾಡಿದ್ರೂ ಕೂಡ ಅವರಿಗೆ ನನ್ನ ಮೇಲೆ ಸ್ವಲ್ಪ ಕೂಡ ಕರುಣೆ ಇಲ್ಲ, ನಾಚಿಕೆ ಇಲ್ಲ. ತನ್ನ ಆದೇಶಗಳನ್ನು ಕೊಡೋದನ್ನು ನಿಲ್ಲಿಸಿಲ್ಲ. ಇವತ್ತಿನ ತನಕ ಇನ್ನಷ್ಟು ಬೇಕು, ಇನ್ನಷ್ಟು ಮಾಡು ಅಂತ ನನಗೆ ಈ ರೀತಿ ಆದೇಶಗಳನ್ನು ಕೊಡ್ತಾನೇ ಇದೆ ಒಂದೇ ಸಮನಾಗಿ. ಕಾಮಾದೀನಾಂ ಕತಿನ ಕತಿದ ಪಾಲಿತ ದುರ್ನಿದೇಶ ತೇಷಾಂ ಜಾತಮಯಿ ನ ಕರುಣ ನ ತ್ರಪ ನೋಪಶಾಂತಿ. ಉತ್ಸೃಜ್ಯ ಏತಾನ್ ಅಥ ಯದುಪತೆ ಸಾಂಪ್ರತಂ ಲಬ್ಧ ಬುದ್ಧಿ. ಉತ್ಸೃಜ್ಯ ಏತಾನ್, ಈಗಲಾದರೂ ನಾನು ಎಲ್ಲವನ್ನು ಕೂಡ ಬಿಟ್ಟುಬಿಡಬೇಕು, ಅವರ ಸೇವೆಯನ್ನು ಮಾಡೋದನ್ನು ಬಿಟ್ಟುಬಿಡ್ತೇನೆ. ಅಥ ಯದುಪತೆ, ಯದುಪತಿ ಓ ಕೃಷ್ಣ, ಸಾಂಪ್ರತಂ ಲಬ್ಧ ಬುದ್ಧಿ. ಸಾಂಪ್ರತಂ ಅಂದರೆ ಈಗ, ಏನೋ ಭಕ್ತರ ಸಂಘದಲ್ಲಿ, ಶುದ್ಧ ಭಕ್ತರ ಸಂಘಕ್ಕೆ ಬಂದು ಏನೋ ಸ್ವಲ್ಪ ಒಳ್ಳೆಯ ಬುದ್ಧಿ ನನಗೆ ಬಂದಿದೆ, ಈಗ ನಾನು ಆ ಎಲ್ಲವನ್ನು ಕೂಡ ಬಿಟ್ಟುಬಿಡ್ತೇನೆ. ತ್ವಾಂ ಆಯಾತಃ ಶರಣಂ ಅಭಯಂ.
ಈಗ ನಾನು ನಿನ್ನ ಶರಣಾಗತಿಯನ್ನು ಮಾಡಲಿಕ್ಕೆ ಬಂದಿದ್ದೇನೆ, ನಿನಗೆ ಶರಣಾಗಿದ್ದೇನೆ. ಈಗ ಮಾಂ ನಿಯುಂಕ್ಷಸ್ವ ಆತ್ಮದಾಸ್ಯೆ. ಭಗವಂತ, ನನ್ನನ್ನು ನಿನ್ನ ಸೇವೆಯಲ್ಲಿ ಈಗಲಾದರೂ ತೊಡಗಿಸ್ಕೋ. ಇದು ಭಕ್ತರ ಪ್ರಾರ್ಥನೆ. ಇಷ್ಟು ಸಮಯ, ಇಷ್ಟು ವರ್ಷಗಳು ಏನೋ ಕಾಮ, ಕ್ರೋಧ ಆದಿ ಎಲ್ಲದರ ಸೇವೆ ಮಾಡ್ತಾನೇ ಬಂದಿದ್ದೇನೆ. ಎಷ್ಟು ಸೇವೆ ಮಾಡಿದ್ರೂ ಕೂಡ ಇವೆಲ್ಲರಿಗೂ ಕೂಡ ಅವರಿಗೆ ನನ್ನ ಮೇಲೆ ಸ್ವಲ್ಪ ಕೂಡ ಕರುಣೆ ಏನೂ ಇಲ್ಲ, ನಾಚಿಕೆ ಎಲ್ಲ ಬಿಟ್ಟು ಅವರ ಸೇವೆಯಲ್ಲಿ ನಾನು ತೊಡಗಿದ್ದೇನೆ. ಇವತ್ತಿನ ತನಕ ಕೂಡ ಅವ್ರಿಗೆಲ್ಲರಿಗೂ ತೃಪ್ತಿ ಅನ್ನೋದಿಲ್ಲ, ಇನ್ನೂ ಬೇಕು, ಇನ್ನೂ ಮಾಡುವಂತಲೇ ನನಗೆ ಆದೇಶವನ್ನು ನೀಡ್ತಾ ಇದೆ. ಕೃಷ್ಣ, ಈಗ ನನಗೇನೋ ಸ್ವಲ್ಪ ಒಳ್ಳೆಯ ಬುದ್ಧಿ ಬಂದಿದೆ, ಈಗಲಾದರೂ ಇವರೆಲ್ಲರ ಸೇವೆಯಿಂದ ನನ್ನನ್ನು ಬಿಡುಗಡೆ ಮಾಡಿ ನನ್ನನ್ನು ನಿನ್ನ ಸೇವೆಯಲ್ಲಿ ತೊಡಗಿಸ್ಕೋ. ಇದು ಈ ರೀತಿಯಾಗಿ ನಾವು ಒಂದು ಕನ್ಕ್ಲೂಷನ್ಗೆ ಬರಬೇಕು. ನಾವು ಈ ಕನ್ಕ್ಲೂಷನ್ ಅಥವಾ ಈ ಒಂದು ಮನಸ್ಥಿತಿಗೆ ಇವತ್ತು ಬರದೇ ಇದ್ದರೆ, ಶಾಸ್ತ್ರಗಳನ್ನು ಓದಿ ಇಂದಲ್ಲ ನಾಳೆ, ಈ ಜನ್ಮ ಅಲ್ಲ ಇನ್ನೊಂದು ಜನ್ಮವನ್ನು ತಗೊಂಡು ಈ ಎಲ್ಲ ಕಾಮ ಕ್ರೋಧ ಆದಿ ಎಷ್ಟೆಲ್ಲ ಅವರ ಸೇವೆ ಮಾಡಿ 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 ಅವರಿಗೆ ತೃಪ್ತಿ ಆಗೋದಿಲ್ಲ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತ್ತಿ ತತ್ವತಃ. ಜನ್ಮ ಜನ್ಮಗಳಲ್ಲಿ ನಾವು ಇವರ ಸೇವೆಯನ್ನೇ ಮಾಡ್ಕೊಂಡು ಬಂದಿದ್ದೇವೆ. ನಾವು ಈಗಲಾದರೂ ಪಾಠವನ್ನು ಕಲಿಯದೇ ಇದ್ದರೆ ಮತ್ತೆ ಮತ್ತೆ ಇದೇ ಒಂದು ಸಂಸಾರದ ಚಕ್ರದಲ್ಲಿ ನಾವು ತೊಡಗುತ್ತೇವೆ. ಹುಟ್ಟು, ಸಾವು, ರೋಗ, ಮುಪ್ಪು ಇವೆಲ್ಲವನ್ನು ಕೂಡ ಅನುಭವಿಸ್ತಾ ನಾವು ಇಲ್ಲೇ ಭೌತಿಕ ಬಂಧನದಲ್ಲೇ ಇರಬೇಕಾಗತ್ತೆ. ಈ ಬಂಧನದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ನಮಗೆ ಕೊಟ್ಟಿರೋ ಅವಕಾಶ ಈ ಮನುಷ್ಯ ಶರೀರ. ಅದಕ್ಕಾಗಿ ನಾವು ಬಳಸದೇ ಇದ್ದರೆ ನಾವು ಖಂಡಿತವಾಗಿಯೂ ಇಲ್ಲಿ ದೇವಭೂತಿ ಹೇಳೋ ಪ್ರಕಾರ ವಂಚಿತೋಹಂ, ನಾನು ವಂಚನೆಗೆ ಒಳಗಾಗಿದ್ದೇನೆ, ಮೋಸಕ್ಕೆ ಒಳಗಾಗಿದ್ದೇನೆ. ಯಾವುದರ ಮೂಲಕ? ಭಗವಂತನ ಮಾಯಾಶಕ್ತಿ ನನ್ನನ್ನು ಯಾವುದೋ ಬೇರೆ ಬೇರೆ ಬೇಡದೇ ಇರುವಂತಹ ಕೆಲಸದಲ್ಲಿ ನನ್ನನ್ನು ತೊಡಗಿಸ್ಬಿಟ್ಟಿದೆ. ಈ ರೀತಿಯಾಗಿ ವಿಚಾರ ಮಾಡಬೇಕು. ನೋಡಿ, ಇಲ್ಲಿ ಅನುವಾದದಲ್ಲಿ ಅಥವಾ ಭಾವಾರ್ಥ ನೋಡೋಣ. ಈಗ ದೇವಹೂತಿ ಆಕೆಯ 3 ಅವಕಾಶಗಳು ಯಾವುದು ನೋಡೋಣ. ಬುದ್ಧಿವಂತನಾದ ಮನುಷ್ಯನು ಸದವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ಮಾನವ ಜನ್ಮವೇ ಮೊದಲ ಅವಕಾಶ. ಅವಕಾಶ ಅಂದ್ರೇನು? ಆಪರ್ಚುನಿಟಿ. ನಮಗೆ ಅವಕಾಶ ಸಿಕ್ಕಿದಾಗ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಆಗ ಅವನನ್ನು ಬುದ್ಧಿವಂತ ಅಂತ ಹೇಳ್ತೇವೆ. ಅವಕಾಶ ಸಿಕ್ಕಿದ್ದನ್ನು ಯಾರು ಉಪಯೋಗ ಪಡಿಸ್ಕೊಳ್ಳೋದಿಲ್ಲ, ಆತ ಬುದ್ಧಿವಂತ ಅಲ್ಲ, ಆತ ಮೂರ್ಖ ಅಂತ ಹೇಳ್ತೇವೆ. ಅವಕಾಶಗಳು ಯಾವಾಗಲೂ ಸಿಗೋದಿಲ್ಲ. ಅದು ಸಿಕ್ಕಿದಾಗ ನಾವು ಬಳಸ್ಕೊಂಡು ಬಿಡಬೇಕು, ಇಲ್ಲಾಂದರೆ ಮೂರ್ಖ ಅಂತ ಅನಿಸ್ಕೊಳ್ತೇವೆ. ಇಲ್ಲಿ ಮಾನವ ಜನ್ಮವೇ ಮೊದಲ ಅವಕಾಶ. 3 ಅವಕಾಶಗಳು ನಮಗೆ ಸಿಕ್ಕಿದೆ ಅಥವಾ ದೇವಹೂತಿಗೆ ಸಿಕ್ಕಿದೆ. ಈ ಒಂದು ಕಥೆಯನ್ನು ನಾವು ನೋಡ್ತಿದ್ದೇವೆ. ಮೊದಲನೇ ಅವಕಾಶ ಯಾವುದು? ಮೊದಲನೇ ಆಪರ್ಚುನಿಟಿ ಯಾವುದು ಅಂದರೆ ಹ್ಯೂಮನ್ ಫಾರ್ಮ್ ಆಫ್ ಲೈಫ್. ಈ ಮನುಷ್ಯ ಜನ್ಮ ಸಿಕ್ಕಿರೋದು ಮೊದಲನೇ ಅವಕಾಶ. ಎರಡನೇದು ಆಧ್ಯಾತ್ಮ ಜ್ಞಾನದ ಸಾಧನೆ ಇರುವ ಯೋಗ್ಯ ಕುಟುಂಬದಲ್ಲಿ ಜನಿಸುವುದು ಎರಡನೇ ಅವಕಾಶ. ಇನ್ನು ಒಂದು ಒಳ್ಳೆಯ ಫ್ಯಾಮಿಲಿ ಅಥವಾ ಒಂದು ಆಧ್ಯಾತ್ಮಿಕ ಜೀವನವನ್ನು ನಡೆಸಲಿಕ್ಕೆ ಅನುಕೂಲಕರವಾದಂತಹ ಒಂದು ಕುಟುಂಬದಲ್ಲಿ ನಾವು ಇದ್ದೇವೆ ಅಂದರೆ ಅದು ಎರಡನೇ ಅವಕಾಶ ನಮಗೆ ಕೊಟ್ಟಿರೋದು. ಎಲ್ಲರಿಗೂ ಸಿಗೋದಿಲ್ಲ ಇದು. ಮತ್ತು ಇದು ಅಪರೂಪಕ್ಕೆ ದೊರೆಯುತ್ತದೆ. ಮಹತ್ತರವಾದ ಅವಕಾಶವೆಂದರೆ ಸಾಧು ಪುರುಷನ ಸಂಘವನ್ನು ಪಡೆಯುವುದು. ಸರಿ, ಮನುಷ್ಯ ಜನ್ಮ ಸಿಕ್ಕಿದೆ, ಒಳ್ಳೆಯ ಒಂದು ಕುಟುಂಬದಲ್ಲಿ ಜನಿಸಿ ಬಂದಿದ್ದೇವೆ. ಅಷ್ಟರ ಮೇಲೆ ಒಬ್ಬ ಸಾಧು ಪುರುಷ ಅಥವಾ ಸಂತರ ಒಂದು ಸಮಾಗಮ, ಶುದ್ಧ ಭಕ್ತರ ಒಂದು ಸಂಘ ನಮಗೆ ಸಿಗೋದು ಅದು ಇನ್ನೊಂದು ಮಹತ್ತರವಾದ 3ನೇ ಅವಕಾಶ, ಆಪರ್ಚುನಿಟಿ. ಈ 3 ಅವಕಾಶಗಳು ದೇವಹೂತಿಗೆ ಸಿಕ್ಕಿದೆ ಅಲ್ವಾ?
ನೋಡಿ, ಆಕೆ ದೇವಹೂತಿ, ಮನುಷ್ಯ ಜನ್ಮ ಆಕೆಗೆ ಸಿಕ್ಕಿದೆ. ಅದಾದ ನಂತರ ಆಕೆಯ ಹುಟ್ಟು ಎಂತಹ ಕುಟುಂಬದಲ್ಲಿ? ಆಕೆಯ ತಂದೆ ಚಕ್ರವರ್ತಿ ಸ್ವಯಂಭುವ ಮನು. ಆಕೆಗೆ ಒಳ್ಳೆಯ ಒಂದು ಶಿಕ್ಷಣ, ಸಂಸ್ಕೃತಿ, ಎಜುಕೇಷನ್, ಕಲ್ಚರ್ ಎಲ್ಲವನ್ನು ಕೂಡ ಆಕೆಗೆ ಅವರ ತಂದೆ ಹೇಳಿಕೊಟ್ಟಿದ್ದಾರೆ. ಅಂತಹ ಒಂದು ಒಳ್ಳೆಯ ಕುಟುಂಬದಲ್ಲಿ ಆಕೆ ಜನಿಸಿ ಬಂದಿದ್ದಾಳೆ. ಮತ್ತು ಆಕೆ ವಿವಾಹ ಆದದ್ದು ಯಾರನ್ನ? ಕರ್ದಮ ಮುನಿಯಂತಹ ಭಗವಂತನ ಶ್ರೇಷ್ಠ ಭಕ್ತರು, ಅವರ ಜೊತೆ ಅವಳ ವಿವಾಹ ಆಗಿದೆ. ಅಂತಹವರ ಸಂಘ ಆಕೆಗೆ ಸಿಕ್ಕಿದೆ. ಇಷ್ಟು ಅವಕಾಶ ಸಿಕ್ಕಿದ ಮೇಲೂ ಕೂಡ ಆಕೆ ಮುಕ್ತಿಯ ಪಥದಲ್ಲಿ ಏನು ಪ್ರೋಗ್ರೆಸ್ ಮುಂದುವರಿದೇ ಇದ್ದರೆ, ಈ ಎಲ್ಲ ಅವಕಾಶಗಳು ಸಿಕ್ಕಿದ ಮೇಲೂ ಕೂಡ ಇದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದೇ ಇದ್ದರೆ ಖಂಡಿತವಾಗಿಯೂ ಅಯ್ಯೋ ನಾನು ವಂಚನೆಗೆ ಒಳಗಾಗಿದ್ದೇನೆ, ನಾನು ಮೋಸ ಹೋಗಿದ್ದೇನೆ ಅಂತ ಹೇಳ್ತಿರೋದು. ನೋಡಿ, ನಾವು ಕೂಡ ವಿಚಾರ ಮಾಡೋಣ ಇದನ್ನು. ಮೊದಲನೇದು ಯಾವುದು? ಹ್ಯೂಮನ್ ಫಾರ್ಮ್ ಆಫ್ ಲೈಫ್. ಮನುಷ್ಯ ಜನ್ಮ ಸಿಗೋದು ಅಪರೂಪ. ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಇದು ಬಹಳ ಅರ್ಥದಂ, ಬಹಳ ಬೆಲೆ ಬಾಳುವಂತಹದ್ದು. ಆದರೆ ಅಧ್ರುವ, ಶಾಶ್ವತವಾಗಿ ಈ ದೇಹ ನಮ್ಮೊಂದಿಗೆ ಇರೋದಿಲ್ಲ. ಈಗ ಅವಕಾಶ ಸಿಕ್ಕಿದೆ, ಉಪಯೋಗಿಸ್ಕೊಳ್ಬೇಕು. ಈ ಅವಕಾಶವನ್ನು, ಮನುಷ್ಯ ಜನ್ಮವನ್ನು ಭಗವತ್ ಪ್ರಾಪ್ತಿಗಾಗಿ ನಾವು ಬಳಸ್ಕೊಳ್ಳದೇ ಇದ್ದರೆ ಪ್ರಾಣಿಗಳ ರೀತಿ ಆಹಾರ, ನಿದ್ರಾ, ಭಯ, ಮೈಥುನ ಇಂತಹ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಏನಾಗುತ್ತೆ? ಮುಂದಿನ ಜನ್ಮ, ಮುಂದಿನ ದೇಹ, ಪ್ರಕೃತಿ ನಮಗೆ ಮನುಷ್ಯ ದೇಹವನ್ನು ಕೊಡೋದಿಲ್ಲ. ಅರೆ, ನಿನಗೆ ಅವಕಾಶ ಕೊಟ್ಟು ಆಯಿತು, ನೀನು ಅದನ್ನು ಉಪಯೋಗಿಸ್ಕೊಂಡಿಲ್ಲ, ಮತ್ತೊಮ್ಮೆ ಯಾಕೆ ಬೇಕು? ನಿನಗೆ ಕೊಡೋದಿಲ್ಲ. ನಿನಗೆ ನಾಯಿಯ ರೀತಿಯೋ, ಬೆಕ್ಕಿನ ರೀತಿಯೋ, ಪ್ರಾಣಿಗಳ ರೀತಿ ಜೀವನ ನಡೆಸಬೇಕು ಅಂತ ಇಷ್ಟ ಇದೆಯಾ? ಸರಿ, ಅಂತಹದೇ ಒಂದು ದೇಹವನ್ನು ಕೊಡ್ತೇನೆ ಅಂತ ಪ್ರಕೃತಿ ಹೇಳೋದು. ಮನುಷ್ಯ ಜನ್ಮವನ್ನು ಕೊಡೋದಿಲ್ಲ. ಮತ್ತು ಈ ಅವಕಾಶವನ್ನು ಮಿಸ್ ಮಾಡಿಕೊಳ್ತೇವೆ. ಹಾಗಾಗಿ ಇದು ಬಹಳ ಮುಖ್ಯ. ದಾಸರ ಪದವನ್ನು ನೀವು ಕೇಳಿರ್ಬೇಕು, ಕನಕದಾಸರ ರಚನೆ ಮಾಡೋದು. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದ ಈ ಶರೀರ. ಭಾಗವತ ಹೇಳೋದು ಇದನ್ನೇ. 84 ಲಕ್ಷ ಜೀವರಾಶಿಗಳು, ಆ ಎಲ್ಲ ಬೇರೆ ಬೇರೆ ದೇಹವನ್ನು, ಕೆಲವೊಮ್ಮೆ ನಾಯಿಯ ದೇಹವೋ, ಹಂದಿಯ ದೇಹವೋ, ಒಂದು ಪಕ್ಷಿಯ ದೇಹವೋ, ಒಂದು ಕ್ರಿಮಿ ಕೀಟದ ದೇಹವೋ, ಬೇರೆ ಬೇರೆ ಎಲ್ಲ ದೇಹವನ್ನು ಪಡ್ಕೊಂಡು ಕೊನೆಯಲ್ಲಿ ನಮಗೆ ಈ ಮನುಷ್ಯ ಜನ್ಮ ಸಿಕ್ಕಿರೋದು. ಹಾಗಾಗಿ ಇದನ್ನು ವೃಥಾ ವ್ಯಯ ಮಾಡೋ ಹಾಗೆ ಇಲ್ಲ. ಇದು ಒಳ್ಳೆಯ ಆಪರ್ಚುನಿಟಿ, ಒಳ್ಳೆಯ ಅವಕಾಶ ನಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ. ನೋಡಿ, ಇದೇ ಒಂದು ಭಾಗವತ ಕಥೆ ಕೇಳಿಸ್ಕೊಳ್ಳಿಕ್ಕೋ ಅಥವಾ ಸಂಕೀರ್ತನೆಯನ್ನು ಮಾಡಲಿಕ್ಕೆ ನೀವೊಂದು ನಾಯಿಯನ್ನು ಕರ್ಕೊಂಡು ಬನ್ನಿ, ಇಲ್ಲಿ ಕುಳಿತುಕೊಂಡು ಕೇಳಿಸ್ಕೊಂಡು ನೀನು ಕೂಡ ಅಂತ. ಅದು ಏನು ಮಾಡುತ್ತೆ? ಅದಕ್ಕೆ ತಲೆಗೆ ಹೋಗೋದಿಲ್ಲ. ಭಗವಂತ ಈ ಎಲ್ಲ ವಿಚಾರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅದಕ್ಕೆ ಬೇಕಾದಂತಹ ಬುದ್ಧಿಯನ್ನು ಕೊಟ್ಟಿಲ್ಲ. ಅದರ ವಿಚಾರ ಇಷ್ಟೇ ಇರುತ್ತೆ, ನನಗೆ ಎಲ್ಲಿ ಊಟ ಎಲ್ಲಿ ಸಿಗುತ್ತೆ, ಆಹಾರ, ನಿದ್ರಾ, ಭಯ, ಮೈಥುನ, ಇಷ್ಟೇ. ಇದರ ಹೊರತಾಗಿ ಅದಕ್ಕೆ ಬೇರೆ ವಿಚಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಯ್ಯೋ, ನಾನು ಎಲ್ಲಿಂದ ಬಂದಿದ್ದು, ನನ್ನ ಮುಂದಿನ ಜೀವನ ಹೇಗಿರಬೇಕು, ನನ್ನ ಸಾವಿರ ನಂತರ ನನ್ನ ಮುಂದಿನ ಜನ್ಮ ಹೇಗಿರಬೇಕು, ಯಾಕೆ ನನಗೆ ಯಾವುದೇ ನೋವು, ಸಂಕಟ, ಆತಂಕ ಬೇಡ ಅಂದರೂ ಕೂಡ ಇವೆಲ್ಲವೂ ಕೂಡ ನನ್ನ ಮೇಲೆ ಯಾಕೆ ಹೇರಿರೋದು, ಈ ಸೃಷ್ಟಿಯ ಉದ್ದೇಶ ಏನು, ಭಗವಂತ ಯಾರು, ಆತ್ಮ ಅಂದರೆ ಏನು, ಇಂತಹ ವಿಚಾರಗಳು ಪ್ರಾಣಿಯ ದೇಹ ಅಥವಾ ಇನ್ಯಾವುದೇ ಪ್ರಾಣಿ 84 ಲಕ್ಷದಲ್ಲಿ ಇನ್ಯಾವುದೇ ಬೇರೆ ದೇಹಗಳಲ್ಲಿರುವ ಜೀವಿಗಳಿಗೆ ಇವ್ಯಾವೂ ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಮನುಷ್ಯ ಶರೀರದಲ್ಲಿ ಮಾತ್ರ ಸಾಧ್ಯ. ಸೊ ಈಗ ನಮಗೆ ಈ ಅವಕಾಶ ಸಿಕ್ಕಿದೆ, ಇದನ್ನು ನಾವು ಈ ಆಪರ್ಚುನಿಟಿ ಮಿಸ್ ಮಾಡಿಕೊಳ್ಳೋ ಹಾಗಿಲ್ಲ. ಇದು ಮೊದಲನೇ ಅವಕಾಶ. ಎರಡನೇದು, ಟೇಕ್ ಬರ್ತ್ ಇನ್ ಅ ಸೂಟಬಲ್ ಫ್ಯಾಮಿಲಿ ವೇರ್ ದೆರ್ ಇಸ್ ಕಲ್ಟಿವೇಷನ್ ಆಫ್ ಸ್ಪಿರಿಚುವಲ್ ನಾಲೆಡ್ಜ್. ಒಳ್ಳೆಯ ಕುಟುಂಬ, ಒಳ್ಳೆಯ ಒಂದು ಸಂಸಾರದಲ್ಲಿ ಹುಟ್ಟಿ ಬಂದಿರೋದು. ನೋಡಿ, ನಾವೆಲ್ಲರೂ ಈ ಭಾರತ ಭೂಮಿಯಲ್ಲಿ ಹುಟ್ಟಿದ್ದೇವೆ ಅಂದ್ರೇ
ನಾವೀಗಾಗಲೇ ಎಷ್ಟೋ ಆಧ್ಯಾತ್ಮಿಕ ಪ್ರಗತಿಯನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಒಂದು ಸಂಸ್ಕೃತಿ, ಒಂದು ಕಲ್ಚರ್, ಒಂದು ಸನಾತನ ಧರ್ಮವನ್ನು ನಾವು ಹುಟ್ಟಿನಿಂದಲೇ ನಾವು ಅದನ್ನು ಪಾಲಿಸ್ಕೊಂಡು ಬಂದಿದ್ದೇವೆ. ಎಷ್ಟೆಲ್ಲ ಇವೆಲ್ಲವೂ ಕೂಡ ಎಷ್ಟೆಷ್ಟೋ ಪಾಶ್ಚಾತ್ಯ ದೇಶಗಳಲ್ಲಿರುವವರಿಗೆ ಹೋಲಿಕೆ ಮಾಡಿದ್ರೆ ನಾವು ಎಷ್ಟೋ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರೆದಿದ್ದೇವೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದು ನಮಗೆ ಸಿಕ್ಕಿರುವಂತಹ ಎರಡನೇ ಅವಕಾಶ. ಏಕೆಂದರೆ ಈ ಮನುಷ್ಯ ಜನ್ಮ ಸಿಕ್ಕಿದ ಮೇಲೂ ಕೂಡ 4 ಲಕ್ಷ ಮನುಷ್ಯ ವೆರೈಟೀಸ್ ಆಫ್ ಹ್ಯೂಮನ್ ಸ್ಪೀಷೀಸ್, 4 ಲಕ್ಷ ಬಗೆ ಇದೆ. ಅದರಲ್ಲಿ ಎಷ್ಟೋ ಮೆಜಾರಿಟಿ ಎಷ್ಟೆಲ್ಲ ಅಬಾರಿಜಿನ್ಸ್ ಕಾಡು ಜನರಿದ್ದಾರೆ, ಇನ್ನೆಲ್ಲೆಲ್ಲೋ ಬೇರೆ ಮ್ಲೇಚ್ಛರು, ಯವನರು, ಅವರಿಗೆಲ್ಲ ಒಂದು ಸಂಸ್ಕೃತಿ, ಧರ್ಮ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕೂಡ ಅವರಿಗೆ ತಲೆಗೆ ಹೋಗೋದಿಲ್ಲ. ಅವರ ಇಡೀ ಜೀವನ ಪ್ರಾಣಿಗಳ ರೀತಿಯಲ್ಲೇ ಜೀವನವನ್ನು ನಡೆಸ್ತಾರೆ. ನಾವು ಇಂತಹ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ್ದೇವೆ. ಒಂದು ಸುಸಂಸ್ಕೃತ ಕುಟುಂಬದಲ್ಲಿ ನಮ್ಮ ಜನನ ಆಗಿದೆ. ನಮ್ಮ ತಂದೆ ತಾಯಿಯ ಮೂಲಕ ಇರಬಹುದು, ಗುರುಗಳ ಮೂಲಕ, ನಮ್ಮ ಸಮಾಜದ ಮೂಲಕ ಎಷ್ಟೆಲ್ಲ ನಮಗೆ ಒಂದು ಪಾಠ ನಮಗೆ ಈಗಾಗಲೇ ಸಿಕ್ಕಿದೆ. ಇದು ನಮಗೆ ಸಿಕ್ಕಿರುವಂತಹ ಎರಡನೇ ಅವಕಾಶ. ಮುಂದೆ ಮೂರನೇದು ಅಸೋಸಿಯೇಷನ್ ಆಫ್ ಸೇಂಟ್ಲಿ ಪರ್ಸನ್. ಪರಿಶುದ್ಧ ಭಕ್ತರ ಸಂಘ ಸಿಗೋದು ಅದು ಬಹಳ ದುರ್ಲಭ. ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಪ್ಯೂರ್ ಡಿವೋಷನಲ್ ಸರ್ವಿಸ್, ಪರಿಶುದ್ಧ ಭಕ್ತಿ ಸೇವೆಯ 6 ಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಏನು ಅಂದರೆ ಸುದುರ್ಲಭ. ಪರಿಶುದ್ಧ ಭಕ್ತಿ ಸೇವೆ ಸಿಗೋದು ಸಾಮಾನ್ಯ ಅಥವಾ ಆರ್ಡಿನರಿ ಅಥವಾ ನಾರ್ಮಲ್ ಅಲ್ಲ, ಬಹಳ ಅಪರೂಪ. ಅಂತಹ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡ್ತಿರುವಂತಹ ಒಬ್ಬ ಪರಿಶುದ್ಧ ಭಕ್ತನು ಸಿಗೋದು ಬಹಳ ದುರ್ಲಭ, ವೆರಿ ರೇರ್. ಈಗ ಹೇಗೆ ನಾವೇನೋ ಒಬ್ಬ ವೈದ್ಯರ ಬಳಿ ಹೋಗ್ಬೇಕು, ಡಾಕ್ಟ್ರ್, ಸರಿ ಈ ಗಲ್ಲಿಲಿ ಒಬ್ಬರಿದ್ದಾರೆ, ಪಕ್ಕದ ಬೀದಿನಲ್ಲಿ ಇನ್ನೊಬ್ಬರಿದ್ದಾರೆ, ಅದರ ಪಕ್ಕದಲ್ಲಿ ಇನ್ನೊಬ್ಬರಿದ್ದಾರೆ, ಇವರಿಲ್ಲ ಅಂದರೆ ಅವರಿಲ್ಲ ಅಂದರೆ ಇನ್ನೊಂದು ಕಡೆ, ಇಲ್ಲಿ ಏನೋ ರಜಾ ಮಾಡಿದ್ದಾರೆ, ಇನ್ನೊಬ್ಬರ ಕಡೆ ಹೋಗ್ತೇವೆ. ಡಾಕ್ಟ್ರ್ ಇರ್ಬೋದು, ಲಾಯರ್ ಇರ್ಬೋದು, ಅಥವಾ ಇಂಜಿನಿಯರ್ ಇರ್ಬೋದು, ಒಬ್ಬರಿಲ್ಲ ಇನ್ನೊಬ್ಬರನ್ನ ಹುಡುಕೊಳ್ತೇವೆ ನಾವು. ಆ ರೀತಿ ಭಗವಂತನ ಶುದ್ಧ ಭಕ್ತರು ನಮಗೆ ಸುಲಭವಾಗಿ ಸಿಗೋದಿಲ್ಲ, ಅಪರೂಪ, ಸುದುರ್ಲಭ. ಅಂತಹ ಅವಕಾಶ ನಮಗೆ ಸಿಕ್ಕಿದಾಗ, ಅಂತಹ ಭಕ್ತರ ಸಂಘ ನಮಗೆ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಳ್ಬೇಕು ನಾವು. ಈ ಅವಕಾಶವನ್ನು ಬಿಟ್ಟರೆ ಮತ್ತೆ ಸಿಗೋದು ನಮಗೆ ಅಷ್ಟು ಸುಲಭ ಇರೋದಿಲ್ಲ. ಏಕೆಂದರೆ ಹೊರಗಡೆ ಪ್ರಪಂಚದಲ್ಲಿ ಹಲವಾರು ಜನ ಮೋಸ ಮಾಡುವಂತಹ ಆಧ್ಯಾತ್ಮಿಕ ಗುರುಗಳಿದ್ದಾರೆ. ಆಧ್ಯಾತ್ಮಿಕತೆ ಅಥವಾ ಸ್ಪಿರಿಚುಯಾಲಿಟಿ ಅನ್ನೋ ಹೆಸರಿನಲ್ಲಿ ಎಷ್ಟೆಲ್ಲ ಜನರಿಗೆ ಮೋಸ ನಡೀತಾ ಇದೆ. ಆಧ್ಯಾತ್ಮಿಕ ಜೀವನ ಅಂದರೆ ಆತ್ಮವನ್ನು ಈ ಭೌತಿಕ ಬಂಧನದಿಂದ ಬಿಡುಗಡೆ ಮಾಡಿ ಭಗವಂತನ ಬಳಿ ಹೋಗಲಿಕ್ಕೆ, ಗೋಯಿಂಗ್ ಬ್ಯಾಕ್ ಟು ಗಾಡ್ ಹೆಡ್, ಇಂತಹ ಒಂದು ದೊಡ್ಡದಾದಂತಹ ಒಂದು ಚಟುವಟಿಕೆ, ಕೆಲಸ. ಆಧ್ಯಾತ್ಮಿಕತೆ ಅನ್ನೋ ಹೆಸರಿನಲ್ಲಿ ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಬೇಕು, ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಬೇಕು, ಆರಾಮಾಗಿರಬೇಕು, ಈ ರೀತಿ ಬೇರೆ ಬೇರೆ ತುಚ್ಛ ಒಂದು ಸವಲತ್ತುಗಳನ್ನು ತೋರಿಸಿ ಆಧ್ಯಾತ್ಮಿಕತೆ ಅನ್ನೋ ಹೆಸರಿನಲ್ಲಿ ಎಷ್ಟೆಲ್ಲ ಬೇರೆ ಬೇರೆ ಜನರು ಸಾಮಾನ್ಯರನ್ನು ಮೋಸ ಮಾಡೋದನ್ನು ನಾವು ನೋಡಿದ್ದೇವೆ. ಹಾಗಾಗಿ ನಾವು ಇದರಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಶುದ್ಧ ಭಕ್ತರ ಸಂಘ ದುರ್ಲಭ. ಅದು ಸಿಕ್ಕಿದ ನಂತರ ನಾವು ಅದನ್ನು ನಾವು ಬಿಡೋ ಹಾಗಿಲ್ಲ. ಅದರ ಅವಕಾಶ ಸಿಕ್ಕಿರೋದನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಇದು ಈ 3 ಅವಕಾಶಗಳು. ನೋಡೋಣ, ಸ್ವಲ್ಪ ರೀಕ್ಯಾಪ್ ಮಾಡ್ಕೊಳ್ಳೋಣ. ಯಾವ್ದು ಹೇಳಿ. ಮೊದಲನೇ ಅವಕಾಶ ಹ್ಯೂಮನ್ ಫಾರ್ಮ್ ಆಫ್ ಲೈಫ್, ಮನುಷ್ಯ ಜನ್ಮ ಸಿಕ್ಕಿರೋದೇ ನಮಗೆ ಮೊದಲನೇ ಅವಕಾಶ, ಫಸ್ಟ್ ಆಪರ್ಚುನಿಟಿ. ಎರಡನೇದು ಒಳ್ಳೆ ಕುಟುಂಬದಲ್ಲಿ ಒಳ್ಳೆ ಫ್ಯಾಮಿಲಿ ಅಥವಾ ಸಂಸ್ಕೃತಿ ನಮಗೆ ಸಿಕ್ಕಿದೆ. ಇದು ನಮಗೆ ಸಿಕ್ಕಿರುವಂತಹ ಎರಡನೇ ಆಪರ್ಚುನಿಟಿ, ಅವಕಾಶ. ಮೂರನೇದು ಅಸೋಸಿಯೇಷನ್ ಆಫ್ ಅ ಪ್ಯೂರ್ ಡಿವೋಟಿ,
ಒಬ್ಬ ಪರಿಶುದ್ಧ ಭಕ್ತನ ಸಂಘ. ಈ ಎಲ್ಲವೂ ಕೂಡ ನಮಗೆ ಸಿಕ್ಕಿದ ನಂತರ ನಾವು ಈ ಭೌತಿಕ ಬಂಧನದಿಂದ ಬಿಡಿಸ್ಕೊಂಡು ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಅರ್ಹ ಆಗದೇ ಇದ್ದರೆ ನಾವು ಮೋಸ ಹೋಗಿದ್ದೇವೆ, ವಂಚಿತೋಹಂ, ವಂಚನೆಗೆ ಒಳಗಾಗಿದ್ದೇವೆ. ಭಗವಂತನ ಮಾಯಾಶಕ್ತಿ ನಮಗೆ ಮೋಸ ಮಾಡಿದೆ. ಈ ಮೋಸಕ್ಕೆ ನಾವು ಒಳಗಾಗಬಾರ್ದು ಅಂದರೆ ಈ ಅವಕಾಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದು ಹೇಗೆ ಬಳಸಬೇಕೋ ಆ ಅವಕಾಶವನ್ನು ಆ ಒಂದು ಕೆಲಸಕ್ಕಾಗಿ ನಾವು ನಿಯೋಜಿಸಬೇಕು. ಇದು ಮಾಡದೇ ಇದ್ದರೆ ನಾವು ಮೋಸ ಹೋಗಿದ್ದೇವೆ ಅಷ್ಟೇ. ಇನ್ನೊಂದು ಅಂಶವನ್ನು ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಇದನ್ನು ಓದಿ ಮುಕ್ತಾಯ ಮಾಡೋಣ. ಕಾಳಿ ಅಥವಾ ದುರ್ಗಾದೇವಿ ಬಗ್ಗೆ ಓದ್ತೇನೆ, ಕೇಳಿಸ್ಕೊಳ್ಳಿ. ಭೌತಿಕ ಶಕ್ತಿಯನ್ನು ಕಾಳಿ ಅಥವಾ ದುರ್ಗಾದೇವಿಯ ರೂಪದಲ್ಲಿ ಭೌತಿಕ ಲಾಭಗಳಿಗಾಗಿ ಪೂಜಿಸುತ್ತಿರುವ ಜನರಿಗೆ ತಾವು ಮಾಡುತ್ತಿರುವುದು ಏನು ಎಂಬುದು ಗೊತ್ತಿಲ್ಲ. ನೋಡಿ, ಸಾಮಾನ್ಯ ಜನರು ನಾವು ನೋಡ್ತೇವೆ, ಬೇರೆ ಬೇರೆ ದೇವಿ ದೇವತೆಗಳ ಮೊರೆ ಹೋಗೋದು, ಅವರನ್ನು ಪೂಜೆ ಮಾಡೋದು. ಯಾತಕ್ಕೆ ಮಾಡ್ತಿದ್ದೇನೆ, ಅವರಿಂದ ಏನನ್ನು ನಾನು ಕೇಳಿ ಪಡ್ಕೊಳ್ಬೇಕು, ಇವ್ಯಾವುವೂ ಗೊತ್ತಿರೋದಿಲ್ಲ ಸಾಮಾನ್ಯರಿಗೆ. ಅವ್ರು ಏನು ಮಾಡ್ತಾರೆ, ಅವರು ದುರ್ಗಾದೇವಿ ಬಳಿನೋ ಅಥವಾ ಬೇರೆ ದೇವತೆಗಳ ಬಳಿ ಹೋಗಿ ಅವರು ಕೇಳುತ್ತಾರೆ, ತಾಯಿ ನನಗೆ ಮಹದೈಶ್ವರ್ಯವನ್ನು ಕೊಡು, ಒಳ್ಳೆಯ ಪತ್ನಿಯನ್ನು ಕೊಡು, ಪ್ರಸಿದ್ಧಿಯನ್ನು ಕೊಡು, ವಿಜಯವನ್ನು ಕೊಡು ಇತ್ಯಾದಿ. ರೂಪಂ ದೇಹಿ, ಧನಂ ದೇಹಿ, ರೂಪವತಿ ಭಾರ್ಯಾಂ ದೇಹಿ, ಯಶೋ ದೇಹಿ, ಇದನ್ನು ಕೊಡು, ಅದನ್ನು ಕೊಡು, ಅದನ್ನು ಕೊಡು, ಇದನ್ನು ಕೊಡು. ಇಂಥದನ್ನೆಲ್ಲ ಕೇಳ್ತಾ ಹೋಗ್ತೇವೆ ನಾವು. ಸರಿ, ಆ ತಾಯಿ ಬಹಳ ವೆರಿ ಮರ್ಸಿಫುಲ್, ಕರುಣಾಮಯಿ, ನಾವು ಕೇಳೋದನ್ನು ಕೊಡ್ತಾಳೆ ಆಕೆ. ಆದರೆ ಮಾಯಾ ಅಥವಾ ದುರ್ಗಾದೇವಿಯ ಅಂತಹ ಭಕ್ತರು ಆ ದೇವಿಯಿಂದಲೇ ತಾವು ವಂಚಿತರಾಗುತ್ತಿರುವುದನ್ನು ತಿಳಿದಿಲ್ಲ. ಹಣವನ್ನು, ಯಶಸ್ಸನ್ನು, ಆಸ್ತಿಯನ್ನು, ಏನೇ ಇರಬಹುದು, ಏನೋ ಕೇಳ್ತೇವೆ, ತಗೊಂಡಿದ್ದೇವೆ, ಆದರೆ ಅವೆಲ್ಲದರಿಂದ ನಾವು ವಂಚನೆಗೆ ಒಳಗಾಗ್ತಿದ್ದೇವೆ. ಈ ಮನುಷ್ಯ ಜನ್ಮದ ನಿಜವಾದ ಉದ್ದೇಶವನ್ನು ಇವೆಲ್ಲವೂ ಕೂಡ ನಮ್ಮಿಂದ ಮರೆಸಿಬಿಡುತ್ತೆ. ಸಾಕಷ್ಟು ಹಣವೋ ಹೆಸರೋ ಇವೆಲ್ಲವೂ ಬಂದಾಗ ನಾವು ಏನು ಮಾಡ್ತೇವೆ, ನಮ್ಮ ಜೀವನದ ನಿಜವಾದ ಉದ್ದೇಶವನ್ನು ಮರೆತು ಈ ಎಲ್ಲವನ್ನು ನಮ್ಮ ಇಂದ್ರಿಯ ತೃಪ್ತಿಗಾಗಿ ಬಳಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೇವೆ. ಅಂದರೆ ಏನು, ನಾವು ವಂಚನೆಗೆ ಒಳಗಾಗಿದ್ದೇವೆ. ಭೌತಿಕ ಪ್ರಾಪ್ತಿಯು ವಾಸ್ತವವಾಗಿ ಪ್ರಾಪ್ತಿಯೇ ಅಲ್ಲ. ಈ ಭೌತಿಕ ಜಗತ್ತಿನ ಯಾವುದೇ ಒಂದು ವಸ್ತುವನ್ನು ನೀವು ದೇವತೆಗಳಿಂದ ಪಡ್ಕೊಂಡ್ರೆ ಅದು ನಿಜವಾದ ವರ ಅಥವಾ ಪ್ರಾಪ್ತಿ ಅಲ್ಲವೇ ಅಲ್ಲ. ಏಕೆಂದರೆ ವ್ಯಕ್ತಿಯು ಭೌತಿಕ ಕೊಡುಗೆಗಳಿಂದ ಮೋಹಿತನಾದೊಡನೆಯೇ ಹೆಚ್ಚು ಹೆಚ್ಚು ಬಂಧನಕ್ಕೆ ಸಿಲುಕುತ್ತಾನೆ. ಆಗ ಮೋಕ್ಷದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಹೆಚ್ಚು ಹೆಚ್ಚು ಆಸ್ತಿ, ಹಣ ಇವೆಲ್ಲವನ್ನು ಕೂಡ ಮಾಡ್ತಾ ಹೋದರೆ ನಾವು ಇನ್ನೂ ಹೆಚ್ಚು ಹೆಚ್ಚು ಭೌತಿಕತೆಯ ಬಂಧನಕ್ಕೆ ಒಳಗಾಗ್ತೇವೆ. ಆಗ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ, ಮೋಕ್ಷದ ಬಗ್ಗೆ, ಮರಳಿ ಭಗವಂತನ ಬಗ್ಗೆ ಹೋಗೋದ್ರ ಬಗ್ಗೆ ಯಾರು ವಿಚಾರವನ್ನೇ ಮಾಡೋದಿಲ್ಲ. ಹೀಗೆ ನಾವು ವಂಚನೆಗೆ ಒಳಗಾಗ್ತೇವೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಎಲ್ಲ ನಮಗೆ ಸಿಕ್ಕಿರುವಂತಹ ನೋಡಿ, ಈ ಉದಾಹರಣೆಯನ್ನು ತಗೊಳ್ಳೋಣ. ನಾವು ದೇವಿ ದೇವತೆಗಳ ಪೂಜೆ ಮಾಡಬೇಡಿ ಅಂತ ಹೇಳೋದಿಲ್ಲ. ಅವರ ಬಳಿ ಹೋಗಿಯೂ ಕೂಡ ಇಂತಹ ವಸ್ತುಗಳನ್ನು ನೀವು ಕೇಳಿದ್ರೆ ನೀವು ವಂಚನೆ ಮಾಡಿದ ಹಾಗೆ. ಅದರ ಬದಲಾಗಿ ನಮಗೆ ಭಗವಂತನ ಅನುಗ್ರಹ ಆಗಬೇಕು, ಅವನ ಸೇವೆಯನ್ನು ತೊಡಗಬೇಕು. ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ಬೋದು. ನಾವು ಹೇಗೆ ನೋಡಿ, ಒಂದು ಮೊಬೈಲ್ ಫೋನ್, ಇದನ್ನು ನಾವು ಹೇಗೆ ಬೇಕೋ ಬಳಸ್ಕೊಳ್ಬಹುದು. ನಿಜವಾಗಲೂ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಏನು ಅನುಕೂಲಕರ ಅದನ್ನು ಕೂಡ ಈ ಒಂದು ಯಂತ್ರದಿಂದ ನಾವು ಸ್ವೀಕಾರ ಮಾಡಬಹುದು ಆಧ್ಯಾತ್ಮಿಕ ಪ್ರಗತಿಗೆ. ಅದಕ್ಕೆ ವಿರುದ್ಧವಾಗಿ
ನಮ್ಮ ಇಂದ್ರಿಯ ತೃಪ್ತಿಯ ಜೀವನಕ್ಕೆ ಏನು ಬೇಕೋ ಅದನ್ನು ಕೂಡ ಇದರಿಂದ ನಾವು ಸ್ವೀಕಾರ ಮಾಡಬಹುದು. ಹಾಗಾಗಿ ಇದು ಈ ಒಂದು ವಸ್ತು ಸರಿ ಇಲ್ಲ ಅಥವಾ ತಪ್ಪು ಆ ರೀತಿ ಹೇಳಲಿಕ್ಕೆ ಬರೋದಿಲ್ಲ. ನಾವು ಅದನ್ನು ಹೇಗೆ ಬಳಸ್ಕೊಳ್ತೇವೆ ಅದರ ಮೇಲೆ ಅವಲಂಬಿತವಾಗಿದೆ. ಅದೇ ರೀತಿ ನಾವು ದೇವಿ ದೇವತೆಗಳ ಆರಾಧನೆ ಇರಬಹುದು. ಇಲ್ಲಿ ತನಕ ಮಾತನಾಡಿ ನಾವು ಮನುಷ್ಯ ಜನ್ಮ ಅಥವಾ ನಮ್ಮ ಸಮಯವನ್ನು ನಾವು ಹೇಗೆ ಬಳಸ್ಕೊಳ್ತಿದ್ದೇವೆ, ನಾವು ಅಂದರೆ ಆತ್ಮಕ್ಕೆ ಹೇಳ್ತಿರೋದು, ನಾವು ಎಂತಹ ನಿರ್ಧಾರವನ್ನು ತಗೊಳ್ತಿದ್ದೇವೆ, ಎಲ್ಲಿ ಅದನ್ನು ಇನ್ವೆಸ್ಟ್ ಮಾಡ್ತಿದ್ದೇವೆ, ಅದು ನಮಗೆ ಬಿಟ್ಟಿದ್ದು. ಅದರ ಪರಿಣಾಮ ನಾವು ಹೇಗೆ ಮಾಡ್ತೇವೆ ಅದರ ತಕ್ಕದಾದ್ದೇ ಇರುತ್ತೆ. ಎಲ್ಲವೂ ಕೂಡ ಒಂದೇ ಇರೋದಿಲ್ಲ. ವಾಟ್ ಯು ಸೋ ಶಾಲ್ ಯು ರೀಪ್. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಅಥವಾ ಕನ್ನಡದಲ್ಲಿ ಏನು, ಎಂತಹ ಬೀಜವನ್ನು ನೀವು ನೆಡ್ತೀರಿ ಅಥವಾ ಏನು ಶ್ರಮವನ್ನು ವಹಿಸ್ಕೊಳ್ತೀರಾ ಅದರ ತಕ್ಕಾದಂತಹ ಒಂದು ಫಲ, ರಿಸಲ್ಟ್ ನಿಮಗೆ ಸಿಗುತ್ತೆ. ನಿಮ್ಮ ಶ್ರಮ ಅಥವಾ ನಿಮ್ಮ ಒಂದು ಕೆಲಸ, ನಿಮ್ಮ ಚಟುವಟಿಕೆ, ಇನ್ವೆಸ್ಟ್ಮೆಂಟ್ ಸರಿಯಾಗಿ ಇಲ್ಲದೇ ಇದ್ದರೆ ರಿಸಲ್ಟ್ ಕೂಡ ಅದೇ ರೀತಿ ಇರುತ್ತೆ. ನಮ್ಮ ಇನ್ವೆಸ್ಟ್ಮೆಂಟ್ ಚೆನ್ನಾಗಿದ್ದರೆ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ. ಕೃಷ್ಣ ಇದನ್ನೇ ಹೇಳೋದು, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ ತಥೈವ ಭಜಾಮ್ಯಹಂ. ಯಾವ ರೀತಿ ನನಗೆ ಸರೆಂಡರ್ ಮಾಡ್ತೀರಾ, ಶರಣಾಗತರಾಗ್ತೀರಾ, ಸೋ ಶಲ್ ಐ ರೆಸಿಪ್ರೊಕೇಟ್. ಆ ಬಗೆಯಾಗಿ ನಾನು ರೆಸಿಪ್ರೊಕೇಷನ್ ಮಾಡ್ತೇನೆ. ಹೀಗೆ ಇವೆಲ್ಲವನ್ನು ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಸಮಯವನ್ನು, ನಮ್ಮ ಶಕ್ತಿಯನ್ನು ದುರುಪಯೋಗ ಪಡಿಸ್ಕೊಳ್ಳದೆ ನಾವು ಅದನ್ನು ಸರಿಯಾಗಿ ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ಕೊನೆಯದಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಶಿಕ್ಷಾಷ್ಟಕದ 2ನೇ ಶ್ಲೋಕ, ಆಶ್ಲಿಷ್ಯವಾ ಪಾಲಕನಲ್ಲ, 2ನೇ ಶ್ಲೋಕ ಯಾವುದು? ನಾಂ ಅಕಾರಿ ಬಹುಧ ನಿಜ ಸರ್ವಶಕ್ತಿಸ್ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವ ಮೀದೃಶಂ ಇಹಾಜನಿ ನಾನುರಾಗಃ. ಚೈತನ್ಯ ಮಹಾಪ್ರಭು ಪ್ರಾರ್ಥನೆ ಮಾಡ್ತಿದ್ದಾರೆ, ಓ ಭಗವಂತ, ನಾಂ ಅಕಾರಿ, ನಿನಗೆ ಹಲವಾರು ನಾಮಗಳಿದೆ. ನಿಜ ಸರ್ವಶಕ್ತಿ, ಆ ಎಲ್ಲ ನಾಮಗಳಲ್ಲಿ ನಿನ್ನ ಎಲ್ಲ ಶಕ್ತಿಯನ್ನು ನೀನು ಇಟ್ಟಿದ್ದೀಯ. ನಿನ್ನ ಎಲ್ಲ ಶಕ್ತಿಯು ಕೂಡ ಅದರಲ್ಲಿ ಇದೆ. ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ. ನಿನ್ನ ನಾಮವನ್ನು ಉಚ್ಚಾರ ಮಾಡಲಿಕ್ಕೆ ಸಮಯ, ಸ್ಥಳ ಯಾವುದೇ ನಿರ್ಬಂಧ ಇಲ್ಲ. ಯಾವುದೇ ಸಮಯದಲ್ಲಿ, ಯಾವುದೇ ಸ್ಥಳದಲ್ಲಿ ನಿನ್ನ ನಾಮದ ಮೂಲಕ ನಿನ್ನ ಸಂಪರ್ಕಕ್ಕೆ ನಾನು ಬರಬಹುದಿತ್ತು. ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ. ನಮ್ಮ ಮೇಲೆ ಕರುಣೆ ಇಟ್ಟು ಇಂತಹ ಒಂದು ಒಳ್ಳೆಯ ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದೀಯ. ತವ ಕೃಪಾ ಭಗವನ್ ಮಮಾಪಿ ದುರ್ದೈವಂ, ಅಯ್ಯೋ ದುರ್ದೈವ, ದುರ್ದೈವಂ ಈದೃಶಂ ಇಹಾಜನಿ ನ ಅನುರಾಗ. ದುರ್ದೈವದಿಂದ ಈ ನಾಮದ ಮೇಲೆ ನಾನು ಅನುರಾಗವನ್ನು ನಾನು ಬೆಳೆಸ್ಕೊಂಡಿಲ್ವಲ್ಲ, ನನ್ನ ಆಕರ್ಷಣೆಯನ್ನು ಬೆಳೆಸ್ಕೊಂಡಿಲ್ವಲ್ಲ. ಭಗವಂತನಿಗಾಯಿತು, ಅವನ ನಾಮಕ್ಕಾಯಿತು ಯಾವುದೇ ವ್ಯತ್ಯಾಸ ಇಲ್ಲ. ಈ ಕಲಿಯುಗದಲ್ಲಿ ವಿಶೇಷವಾಗಿ ಭಗವಂತ ಅವನ ನಾಮದ ಮೂಲಕ ನಮಗೆ ಒಂದು ಸಂಘವನ್ನು ನೀಡಲಿಕ್ಕೆ ಆತ ಬಂದಿದ್ದಾನೆ. ಆದರೆ ಏನು ಮಾಡೋದು? ನನಗೆ ಈ ಮನುಷ್ಯ ಜನ್ಮ ಸಿಕ್ಕಿದೆ, ಇನ್ಯಾವುದೋ ಪ್ರಾಣಿಗಳಿಗೆ ಏನೋ ಭಗವಂತನ ನಾಮವನ್ನು ಹೇಳಿ ಅಂದರೆ ಅದಕ್ಕೆ ಹೇಳಲಿಕ್ಕೆಲ್ಲ ಆಗೋದಿಲ್ಲ. ಅದರ ನಾಲಿಗೆ, ಬಾಯಿ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಮನುಷ್ಯ ಜನ್ಮ ಸಿಕ್ಕಿದೆ, ಇಂತಹ ಒಳ್ಳೆಯ ಒಂದು ಅವಕಾಶವನ್ನು ನೀನು ಮಾಡಿಕೊಟ್ಟಿದ್ದೀಯೇ. ಇಷ್ಟಾದರೂ ಕೂಡ ಅಯ್ಯೋ ದುರ್ದೈವ, ನಾನು ನಿನ್ನ ನಾಮದ ಮೇಲೆ ನನ್ನ ಒಲವನ್ನು, ಆಕರ್ಷಣೆಯನ್ನು, ಅನುರಾಗವನ್ನು ಬೆಳೆಸ್ಕೊಳ್ಳಿಲ್ವಲ್ಲ. ಈ ರೀತಿ ಪ್ರಾರ್ಥನೆ ಮಾಡ್ತಾರೆ. ನಾವು ಕೂಡ ಇದೇ ಒಂದು ಭಾವದಲ್ಲಿ, ಭಗವಂತ ನೀನು ನನಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಬರೇ ಕಂಪ್ಲೇಂಟ್ ಮಾಡೋದಲ್ಲ, ಇಷ್ಟೆಲ್ಲ ಕೊಟ್ಟಿದ್ದೀಯ, ಇಷ್ಟೆಲ್ಲ ಅವಕಾಶ ಈಗಾಗಲೇ ನನಗೆ ಕೊಟ್ಟಿದ್ದೀಯ, ಆದರೆ ನಾನು ನಿನಗೆ ಏನನ್ನು ಕೊಡಲಿಕ್ಕೆ ಆಗಿಲ್ವಲ್ಲ. ಇನ್ನು ಮುಂದೆ ಆದರೂ ಹೇಗೋ ಏನೋ ನಾನು ಕೂಡ ನಮ್ಮ ಗುರುಗಳು ಹೇಳಿದ ರೀತಿ
ಸಾಧನ ಭಕ್ತಿಯನ್ನು ಬಹಳ ಎಚ್ಚರಿಕೆಯಿಂದ ವಿತ್ ಆಲ್ ಸೀರಿಯಸ್ನೆಸ್, ಸಿನ್ಸಿಯರಿಟಿ, ಪ್ರಾಮಾಣಿಕತೆಯಿಂದ ನಾವು ಅದನ್ನು ಫಾಲೋ ಮಾಡಿ ನಾವು ಕೂಡ ಭಗವಂತನ ಮೇಲೆ ಅನುರಾಗವನ್ನು, ಆಕರ್ಷಣೆಯನ್ನು, ಪ್ರೇಮವನ್ನು ನಾವು ಕೂಡ ಬೆಳೆಸ್ಕೊಳ್ಬೇಕು. ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದೆ ಕಿ.